ರಾಜ್ಯಸಭೆ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಎಂದು ಕರೆಯುತ್ತಾರೆ. ಈ ರಾಜ್ಯಸಭೆಯನ್ನು ಅಮೆರಿಕದಲ್ಲಿ ಏನಂತ ಕರೆಯುತ್ತಾರೆ ಅಂದರೆ ಸೆನೆಟ್ ಎಂದು ಕರೆಯುತ್ತಾರೆ. ಅಮೆರಿಕದಲ್ಲಿ ಸೆನೆಟ್ ಎಂದು ಕರೆಯುತ್ತಾರೆ ಮತ್ತು ಬ್ರಿಟನ್ನಿನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಎಂದು ಕರೆಯುತ್ತಾರೆ ರಾಜ್ಯಸಭೆಯನ್ನು. ಅಮೆರಿಕದಲ್ಲಿ ಸೆನೆಟ್ ಅಂತ ಕರೆದ್ರೆ ಬ್ರಿಟನ್ನಿನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಎಂದು ಕರೆಯುತ್ತಾರೆ. ಇನ್ನು ಇಲ್ಲಿ ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿರ್ತಾವೆ? ಗರಿಷ್ಠ ಸ್ಥಾನ 250 ಸ್ಥಾನಗಳಿದ್ದು ಅಧಿಕಾರ ಅವಧಿ 6 ವರ್ಷ ಇರುತ್ತದೆ. ಇನ್ನು ವಯೋಮಿತಿ ರಾಜ್ಯಸಭೆಗೆ ಸದಸ್ಯರಾಗಿ ಪ್ರವೇಶ ಮಾಡಲಿಕ್ಕೆ ಎಷ್ಟು ವಯಸ್ಸಿರಬೇಕಂದ್ರೆ 30 ವರ್ಷ ವಯಸ್ಸಾಗಿರಬೇಕು. ಇನ್ನು ರಾಷ್ಟ್ರಪತಿಗಳಿಂದ 12 ಮಂದಿ ನಾಮಕರಣಗೊಳ್ಳುತ್ತಾರೆ. ರಾಜ್ಯಸಭೆಗೆ 12 ಮಂದಿ ರಾಷ್ಟ್ರಪತಿಗಳಿಂದ ನಾಮಕರಣಗೊಳ್ಳುತ್ತಾರೆ. ಇದನ್ನು ಹಿರಿಯರ ಸದನ ಎಂದು ಕರೆಯುತ್ತಾರೆ. ರಾಜ್ಯಸಭೆಯನ್ನು ನಾವು ಹಿರಿಯರ ಸದನ ಎಂದು ಕರೆಯುತ್ತಾರೆ. ಇನ್ನು ಕರ್ನಾಟಕ ವಿಧಾನಸಭೆಯಿಂದ 12 ಮಂದಿ ಆಯ್ಕೆಯಾಗುತ್ತಾರೆ. ಕರ್ನಾಟಕ ವಿಧಾನಸಭೆಯಿಂದ 12 ಮಂದಿ ಆಯ್ಕೆಯಾಗುತ್ತಾರೆ ರಾಜ್ಯಸಭೆಗೆ. ಇನ್ನು ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಅಂದರೆ 31 ಮಂದಿ ಆಯ್ಕೆಯಾಗುತ್ತಾರೆ. ಈ ರಾಜ್ಯಸಭೆಗೆ ಅತಿ ಹೆಚ್ಚು ಯಾವುದಿಂದ ಆಯ್ಕೆ ಆಗ್ತಾರೆ ಅಂದರೆ ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಜನರು ಆಯ್ಕೆಯಾಗುತ್ತಾರೆ. ಅಂದರೆ ಗರಿಷ್ಠ ಸಂಖ್ಯೆಯಲ್ಲಿ 31 ಜನರು ಕೇವಲ ಉತ್ತರ ಪ್ರದೇಶದಿಂದ ಮಾತ್ರ ಆಯ್ಕೆಯಾಗುತ್ತಾರೆ. ಇನ್ನು ರಾಜ್ಯಸಭೆಯನ್ನು ಕಾಯಂ ಸದನವಾಗಿದೆ. ರಾಜ್ಯಸಭೆಯನ್ನು ಕಾಯಂ ಸದನ ಆಗಿದ್ದು ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 1/3ರಷ್ಟು ಸದಸ್ಯರು ನಿವೃತ್ತಿಯಾಗುತ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆಷ್ಟು 1/3ರಷ್ಟು ಸದಸ್ಯರು ರಾಜ್ಯಸಭೆಯಿಂದ ನಿವೃತ್ತಿಯಾಗುತ್ತಾರೆ. ರಾಜ್ಯಸಭಾ ಸದಸ್ಯರು ರಾಜೀನಾಮೆಯನ್ನು ಸಭಾಧ್ಯಕ್ಷರಿಗೆ ನೀಡುತ್ತಾರೆ. ಇಲ್ಲಿರ್ತಕ್ಕಂಥ ಸದಸ್ಯರು ನಿವೃತ್ತಿ ಆಗಬೇಕಾದ್ರೆ ಅಥವಾ ರಾಜೀನಾಮೆ ಯಾರಿಗೆ ನೀಡ್ತಾರಪ್ಪ ಅಂದರೆ ರಾಜ್ಯಸಭೆ ಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. ಇನ್ನು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಸದಸ್ಯರಲ್ಲಿ ಒಬ್ಬರನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡುತ್ತಾರೆ. ಇನ್ನು ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಗಳು ಏನಪ್ಪ ಅಂದರೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಒಬ್ಬ ಸದಸ್ಯನನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಮತ್ತೇನಪ್ಪ ಅಂದರೆ ಇದು ರಾಜ್ಯಸಭೆ ಯಾವಾಗ ಸ್ಥಾಪನೆ ಅಂದರೆ 1952 ಏಪ್ರಿಲ್ 3ರಂದು ಮೊದಲ ಬಾರಿಗೆ ರಚನೆ ಆಯಿತು ರಾಜ್ಯಸಭೆ. ಇದರ ಮೊದಲ ಅಧಿವೇಶನ 1952 ಮೇ 13ರಂದು ಮೊದಲ ಅಧಿವೇಶನ ಮಾಡಲಾಯಿತು. ಇನ್ನು ರಾಜ್ಯಸಭೆ ಕೋರಂ ಯಾವ ರೀತಿಯಪ್ಪ ಅಂದರೆ ರಾಜ್ಯಸಭೆಯ ಕಲಾಪಗಳನ್ನು ನಡೆಸಲು 1/10 ಭಾಗದಷ್ಟು ಅಂದರೆ ಕನಿಷ್ಠ 25 ಸದಸ್ಯರು ಹಾಜರಾಗಲೇಬೇಕು. ರಾಜ್ಯಸಭೆ ಕೋರಂ ನಡೆಸಲು ಅಂದರೆ ಅಲ್ಲಿರ್ತಕ್ಕಂಥ ಕಲಾಪಗಳನ್ನು ಬಗೆಹರಿಸಲಿಕ್ಕೆ ಯಾವುದೇ ಒಂದು ಈಗ ಮೀಟಿಂಗ್ ಮಾಡಬೇಕಂದ್ರೆ ಅಲ್ಲಿ 1/10 ಕನಿಷ್ಠ 25 ಸದಸ್ಯರು ಹಾಜರಿರಲೇಬೇಕು. ವರ್ಷದಲ್ಲಿ ಕನಿಷ್ಠ 2 ಬಾರಿ ಆದರೂ ಅಧಿವೇಶನ ಸೇರಬೇಕು. ಅಂದರೆ 1 ವರ್ಷದ ಅಂದರೆ 6 ತಿಂಗಳಿಗೆ ಒಂದು ಬಾರಿ ನಾವು ಇಲ್ಲಿ ಅಧಿವೇಶನವನ್ನು ಮಾಡಬೇಕು. ಅಂದರೆ ಕನಿಷ್ಠ 1 ವರ್ಷದಲ್ಲಿ 2 ಬಾರಿ ಆದರೂ ನಾವು ಅಧಿವೇಶನ ಸೇರಲೇಬೇಕು ಸ್ನೇಹಿತರೆ.